ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳು ನಮ್ಗೆಲ್ಲರಿಗೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಾಯಿಲೆಗಳನ್ನ ಗುಣಪಡಿಸ್ಲಿಕ್ಕೋಸ್ಕರ ನೀವು ಮೆಡಿಸಿನ್ ಅನ್ನ ಮಾಡಿರ್ತೀರಾ, ಆತರ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಇಂಗ್ಲಿಷ್ ಮೆಡಿಸಿನ್ ಮಾಡೋದಾ, ಆತರ ಆಯುರ್ವೇದಿಕ್ ಮೆಡಿಸಿನ್ ಮಾಡ್ಬೋದಾ, ಆತರ ಪ್ರತಿಯೊಂದು ಕೂಡ ಕನ್ಫ್ಯೂಷನ್ ಅಲ್ಲಿ ಇರುವಾಗ ನಾನ್ ನಿಮ್ಗೊಂದು ಸೊಲ್ಯೂಷನ್ ಅನ್ನ ಕೊಡ್ತಾ ಬರ್ತೇನೆ. ಆತರ ಇದೀಗ ಓಪನ್ ಆಗಿದೆ ಸೆರಾಕೇರ್ ಪಡುಬಿದ್ರಿ. ಈ ಒಂದು ಸಂಸ್ಥೆಯಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ನಾನ್ ನಿಮ್ಗೆ ತೋರಿಸಿಕೊಡ್ಲಿಕ್ಕಿದ್ದೇನೆ. ಓಕೆ, ಬನ್ನಿ. ಮೊದಲಿಗೆ ಬಂದು ನಂಬರ್ ಅನ್ನು ಕೊಡ್ತೇವೆ. ಆ ನಂತರ ಬಂದ್ಬಿಟ್ಟು ನ್ಯೂ ಎಂಟ್ರಿಯನ್ನು ಮಾಡ್ತೇವೆ. ನ್ಯೂ ಎಂಟ್ರಿ ಆದ ನಂತರ BMI ಸ್ಕ್ಯಾನಿಂಗ್ ಇರ್ತದೆ. ಸೊ ಆ BMI ಸ್ಕ್ಯಾನಿಂಗ್ ಅನ್ನು ಕೂಡ ಮಾಡ್ತಾ ಬರ್ತೇವೆ. ಒಳಗಡೆಯಿಂದ ಮೇಡಮ್ ಇರ್ತಾರೆ. ಸೊ ಆ ಮೇಡಮ್ ಬಂದ್ಬಿಟ್ಟು ಆ ರಿಪೋರ್ಟ್ ಅನ್ನು ಓದಿದ ನಂತರ ಅವರ ಪ್ರಾಬ್ಲಮ್ಸ್ ಅನ್ನೆಲ್ಲ ನೋಡಿ ಅವರು ಯಾವ ರೀತಿಯಾಗಿ ಥೆರಪಿ ಬೇಕು ಆ ರೀತಿಯಾಗಿ ಸೂಕ್ತವಾದ ಥೆರಪಿಯನ್ನು ಕೊಡ್ತಾ ಬರ್ತೇವೆ. ಇದು ಜೇಡ್ ಆಟೋಮ್ಯಾಟಿಕ್ ಮಸಾಜ್ ಥೆರಪಿ. ಮೇನ್ ಆಗಿ ಇದ್ರ ಒಳಗಡೆಯಿಂದ ಕೂಡ ಈ ತರದ ಜೇಡ್ ಸ್ಟೋನ್ ಅನ್ನ ಯೂಸ್ ಮಾಡಿ ಇರುವಂತದ್ದು. ಇದು ನಮ್ಮ ದೇಹದ ಒಳಗಡೆ ಸ್ಪೈನಲ್ ಕಾರ್ಡಿಗೆ ಮಸಾಜ್ ಅನ್ನು ಕೊಡುವ ಮೂಲಕ ದೇಹದಲ್ಲಿ ನರನಾಡಿಗಳನ್ನ ಆಕ್ಟಿವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಬರುವಂತದ್ದು. ಮೇನ್ ಆಗಿ 5 ಎಫೆಕ್ಟ್ ಅನ್ನ ಈ ಒಂದು ಥೆರಪಿಯಲ್ಲಿ ಯೂಸ್ ಮಾಡಿದ್ದಾರೆ. ಆಕ್ಯುಪ್ರೆಷರ್ ಆಕ್ಯುಪಂಕ್ಚರ್ ಆಗಿರ್ಬೋದು, ಮಸಾಜ್ ಎಫೆಕ್ಟ್ ಆಗಿರ್ಬೋದು, ಕೈರೋಪ್ರಾಕ್ಟಿಕ್ ಎಫೆಕ್ಟ್ ಆಗಿರ್ಬೋದು, ಮಾಕ್ಸಿಬಿಷನ್ ಎಫೆಕ್ಟ್, ಅದ್ರ ಜೊತೆಗೆ ಥರ್ಮಲ್ ಎಫೆಕ್ಟ್ ಅನ್ನ ಕೊಡುವ ಮೂಲಕ ನಮ್ಮ ದೇಹದ ಒಳಗಡೆ ಇರುವಂತ ನರನಾಡಿಗಳನ್ನ ಆಕ್ಟಿವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಬರುವಂತದ್ದಾಗಿರುತ್ತೆ. ಹಾಗೇನೆ ಈ ಒಂದು ಥೆರಪಿಯಲ್ಲಿ ನಮ್ಮ ಪ್ರಾಬ್ಲಮ್ಸ್ ಗೆ ತಕ್ಕಂತೆ ಆಪ್ಷನ್ ಅನ್ನ ಹಾಕಿ ಕೂಡ ಥೆರಪಿಯನ್ನ ತಗೊಳ್ಳಿಕ್ಕೆ ಆಗುವಂತದ್ದು. ಮೇನ್ ಆಗಿ 12 ಆಪ್ಷನ್ ಅನ್ನ ಈ ಒಂದು ಥೆರಪಿಯಲ್ಲಿ ಕೊಟ್ಟಿದ್ದಾರೆ. ನಮ್ಮ ಪ್ರಾಬ್ಲಮ್ಸ್ ಗೆ ತಕ್ಕಂತೆ ಮೇನ್ ಆಗಿ ಬೆನ್ನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇರ್ಬೋದು, ಶೋಲ್ಡರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಹಾಗೇನೆ ಹಾರ್ಮೋನ್ಸ್ ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಆಗಿರ್ಬೋದು, ಶುಗರ್ BP ಅಂತ ಪ್ರಾಬ್ಲಮ್ಸ್ ಗಳಿಗೂ ಕೂಡ ಈ ಒಂದು ಥೆರಪಿಯನ್ನ ಏಜ್ ಲಿಮಿಟ್ ಇಲ್ಲದೆ ಸಣ್ಣ ಮಗುವಿನಿಂದ ಹಿಡಿದು ಏಜ್ ಆದವರು ತನಕ ಈ ಒಂದು ಥೆರಪಿಯ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಆಗುವಂತದ್ದು. ಇದು ನಮ್ಮ ಜೇಡ್ ಅಯನೈಸ್ಡ್ ಆಲ್ಕಲೈನ್ ಡಿವೈಸ್. ಇದರಲ್ಲಿ ಬಂದು 21 ಬಗೆಯ ಮಿನರಲ್ಸ್ ಗಳು ಆಡ್ ಆಗಿರ್ತದೆ. ಫಸ್ಟ್ ಗೆ ಪ್ಯೂರಿಫಿಕೇಶನ್ ಆದ ನಂತರ ಇದರಲ್ಲಿ ಬಂದು 21 ಬಗೆಯ ಮಿನರಲ್ಸ್ ಗಳು ನಿಮ್ಮ ನೀರಿಗೆ ಆಡ್ ಆಗ್ತಾ ಬರ್ತದೆ. ಈ ಡಿವೈಸ್ ಅಲ್ಲಿ ಬಂದು ನಾವು 3 ತರಹದ ನೀರನ್ನು ನೋಡ್ತಾ ಬರ್ಬೋದು. ಅದರಲ್ಲಿ ಒಂದನೇ ನೀರು ಬಂದು ಆಲ್ಕಲೈನ್ ವಾಟರ್ ಆಗಿರ್ತದೆ. ಅದರಲ್ಲಿ ನಿಮ್ಗೆ 1ನೇ ನಂಬರ್ ಬಂದು ನಾವು ಕಣ್ಣಿಗೋಸ್ಕರ ಯೂಸ್ ಮಾಡ್ಕೊಳ್ತಾ ಬರ್ಬೋದು. ಹಾಗೇನೆ ಕಿಡ್ನಿ ಕ್ರಿಯೇಟಿನ್ ಪ್ರಾಬ್ಲಮ್ಸ್ ಗೋಸ್ಕರ ನಾವು ಅಲ್ಲಿ ಯೂಸ್ ಮಾಡ್ಕೊಳ್ತಾ ಬರ್ಬೋದು. ಹಾಗೇನೆ ಅದರಲ್ಲಿ 2ನೇ ನಂಬರ್ ನೀರನ್ನು ಬಂದು ನಾವು ಕುಡಿಲಿಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾ ಬರ್ಬೋದು. ಇನ್ನು 3ನೇ ನಂಬರ್ ಅಂತ ಹೇಳುವಾಗ ನಾವು ಅಡಿಗೆಗೋಸ್ಕರ ಈ ನೀರನ್ನು ಯೂಸ್ ಮಾಡ್ತಾ ಬರ್ಬೋದು. ಹಾಗೇನೆ ಶುಗರಿನ ಪ್ರಾಬ್ಲಮ್ ಅವರಿಗೆ ಈ ನೀರನ್ನು ನಾವು ಕೊಡ್ತಾ ಬರ್ಬೋದು. ಇನ್ನು ಅದರಲ್ಲಿ 4ನೇ ನಂಬರ್ ನೀರ್ ಅಂತ ಹೇಳುವಾಗ ಸಿವಿಯರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹಾಗೇನೆ ಅಸಿಡಿಟಿ ಪ್ರಾಬ್ಲಮ್ ಯಾರೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ಅವರಿಗೆ ಬಂದು ಈ ನೀರನ್ನಲ್ಲಿ ಯೂಸ್ ಮಾಡ್ಕೊಳ್ತಾ ಬರ್ಬೋದು. ಹಾಗೇನೆ ಅದರಲ್ಲಿ ಇನ್ನು 2nd ನಂಬರ್ ಅಂತ ಹೇಳುವಾಗ ಅಸಿಡಿಕ್ ವಾಟರ್, ಇದನ್ನು ಬಂದು ನಾವು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗೋಸ್ಕರ ಯೂಸ್ ಮಾಡ್ಕೊಳ್ತಾ ಬರ್ಬೋದು. ಹಾಗೇನೆ 3rd ಅಂತ ಹೇಳುವಾಗ ಪ್ಯೂರಿಫೈಡ್ ನೀರನ್ನು ನಾವು ಯೂಸ್ ಮಾಡಬಹುದು. ಇದು ಬಂದು ಗರ್ಭಿಣಿಯರಿಗೆ ಹಾಗೇನೆ ಮಕ್ಕಳಿಗೋಸ್ಕರ ಈ ನೀರನ್ನು ಕೊಡ್ತಾ ಬರ್ಬೋದು. ಇದು ಬಯೋಪೊಟೆನ್ಷಿಯಲ್ ಎನರ್ಜಿ ಪ್ಯಾಡ್. ಇದನ್ನ ನಾವು ಹೆಚ್ಚಾಗಿ ಜೇಡ್ ಮ್ಯಾಟ್ರೆಸ್ ಜೊತೆಗೇನೆ ನಿಮಗೆ ಕೊಡುವಂತದ್ದು. ಇದನ್ನ ನಾವು ಮೇನ್ ಆಗಿ ನರಗಳಿಗೆ ಥೆರಪಿ ಮಾಡ್ಲಿಕ್ಕೆ ಯೂಸ್ ಅನ್ನ ಮಾಡ್ತಾ ಬರ್ತೇವೆ. ಯಾಕೆ ಅಂತ ಹೇಳುವಾಗ ನಾವು ಡೈಲಿ ಕೆಲಸ ಮಾಡ್ತಾ ಬರುವಾಗ ನಮ್ಮ ನರಗಳು ವೀಕ್ ಆಗ್ತಾ ಬರ್ತದೆ. ನರಗಳು ವೀಕ್ ಆದಾಗ ನಮಗೆ ಸಿಗ್ನಲ್ ಅನ್ನ ಕರೆಕ್ಟ್ ಆಗಿ ಕೊಡುದಿಲ್ಲ. ಹಾಗಾಗಿ ಸಿಗ್ನಲ್ ಕರೆಕ್ಟ್ ಆಗಿ ಪಾಸ್ ಆಗ್ತಾ ಬರ್ಲಿಕ್ಕೆ ನರಗಳು ಆಕ್ಟಿವ್ ಆಗಿರುವುದು ತುಂಬಾ ಇಂಪಾರ್ಟೆಂಟ್. ಹಾಗಿರುವಾಗ ನಾವು ಇದನ್ನ ನರಗಳ ಆಕ್ಟಿವೇಶನ್ ಗಾಗಿ ಹೆಚ್ಚಾಗಿ ಯೂಸ್ ಮಾಡ್ತಾ ಬರ್ತೇವೆ. ಇದು ನಮ್ಮ ಜೇಡ್ ಮ್ಯಾಟ್ರಸ್. ಇದರಲ್ಲಿ ನಾವು ಹಲವಾರು ಜೇಡ್ ಸ್ಟೋನ್ ಅನ್ನ ಯೂಸ್ ಮಾಡಿದ್ರೆ, ಪರ್ಟಿಕ್ಯುಲರ್ ಆಗಿ ಈ ಜೇಡ್ ಸ್ಟೋನ್ ಅನ್ನ ಯಾಕೆ ಯೂಸ್ ಮಾಡುವುದಂದ್ರೆ, ಈ ಜೇಡ್ ಸ್ಟೋನ್ ಬಿಸಿ ಆದಾಗ ನಮ್ಮ ದೇಹಕ್ಕೆ FIR ಎನ್ನುವ ರೈಸ್ ಅನ್ನು ಪಾಸ್ ಮಾಡುತ್ತದೆ. ಈ FIR ಎನ್ನುವ ಕಿರಣವು ನಮ್ಮ ದೇಹವನ್ನು ತಲುಪಿದಾಗ ನಮ್ಮ ದೇಹದಲ್ಲಿರುವ ಎಲ್ಲಾ ಜೀವಕೋಶವನ್ನ ಆಕ್ಟಿವ್ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಇದರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿಕ್ಕೆ, ಬ್ಲಡ್ ಪ್ರೊಡಕ್ಷನ್, ಬ್ಲಡ್ ಪ್ಯೂರಿಫಿಕೇಶನ್ ಮಾಡಲು ಸಹಾಯ ಮಾಡ್ತಾ ಬರ್ತದೆ. ಇದು ನಮ್ಮ ಜೇಡ್ ಮಸಾಜಿಂಗ್ ಚೇರ್ ಬೆಡ್ ಥೆರಪಿ. ಇಲ್ಲಿರುವಂತ ಎಲ್ಲಾ ಥೆರಪಿಗಿಂತ ಬೆಸ್ಟ್ ಆಗಿರುವಂತ ರಿಸಲ್ಟ್ ಅನ್ನು ಕೊಡುವಂತ ಥೆರಪಿ ನಮ್ಮ ಈ ಮಸಾಜ್ ಚೇರ್ ಥೆರಪಿ.
ಈ ಥೆರಪಿಯಿಂದ ನಿಮ್ಗೆ ತಲೆಯಿಂದ ಕಾಲಿನ ತುದಿ ಬೆರಳಿನವರೆಗೂ ಕೂಡ ನಿಮ್ಗೆ ಥೆರಪಿಯನ್ನು ಪಡ್ಕೊಳ್ತಾ ಬರ್ಬೋದು. ಹಾಗೇನೆ ಇದರಲ್ಲಿ ಬಂದು ನಿಮ್ಗೆ ಏರ್ ಬ್ಯಾಗ್ಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಇದು ಬಂದು ನಿಮ್ಮ ದೇಹದ ಒತ್ತಡವನ್ನು ನಿಯಂತ್ರಿಸಲಿಕ್ಕೆ ನಿಮ್ಗೆ ತುಂಬಾನೇ ಸಹಾಯವನ್ನು ಮಾಡ್ತಾ ಬರುವಂತದ್ದು. ಹಾಗೇನೆ ನಿಮ್ಗೆ ಇದರಲ್ಲಿ ಬ್ಲೂಟೂತ್ ಸ್ಪೀಕರ್ ಅನ್ನು ಕೂಡ ಕೊಟ್ಟಿರುವಂತದ್ದು. ನೀವು ಥೆರಪಿಯನ್ನು ಮಾಡ್ಕೊಳ್ತಾ ಬರುವಾಗ ಇಂಪಾದ ಹಾಡನ್ನು ಕೇಳಿ ಕೂಡ ನೀವು ಥೆರಪಿಯನ್ನು ಮಾಡ್ಕೊಳ್ತಾ ಬರ್ಬೋದು. ಅದರ ಜೊತೆನೆ ನಿಮ್ಗೆ ಇದರಲ್ಲಿ ವಾಯ್ಸ್ ಕಮಾಂಡ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಯಾವುದೇ ಕೈಯ ಸಹಾಯವಿಲ್ಲದೆ ನೀವು ಬಾಯಲ್ಲೇ ಹೇಳುವುದರ ಮುಖಾಂತರ ಈ ಒಂದು ಚೇರ್ ಬೆಡ್ ಥೆರಪಿಯನ್ನು ನೀವು ಮಾಡ್ತಾ ಬರ್ಬೋದು. ಇದು ಫುಟ್ ರಿಫ್ಲೆಕ್ಸಾಲಜಿ ಥೆರಪಿ. ನಮ್ಮ ಕಾಲಿನ ಪ್ರಾಬ್ಲಮ್ಸ್ ಗೆ ಮಾತ್ರವಲ್ಲದೆ ಕಾಲಿನ ಅಡಿಯಿಂದ ತಲೆಯವರೆಗೆ ನರಗಳ ಬ್ಲಾಕೇಜ್ ಅನ್ನ ಓಪನ್ ಮಾಡಿ ಕೊಡುವಂತ ಕೆಲಸವನ್ನ ಮಾಡ್ತದೆ. ಇದರ ಜೊತೆಗೆ ಇದರಲ್ಲಿ ಯೂಸ್ ಮಾಡಿರುವಂತ ಹೇರ್ ಬ್ಯಾಗ್ಸ್ ಏನಿದೆ ಇದು ಬಂದ್ಬಿಟ್ಟು ಕಾಫ್ ಮಸಲ್ ಅಲ್ಲಿ ಇರುವಂತ ಸ್ಟಿಫ್ನೆಸ್ ಅನ್ನ ತೆಗೆದ್ಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಮಾಡುವ ಕೆಲಸವನ್ನ ಮಾಡ್ತದೆ. ವೆರಿಕೋಸ್ ವೇನ್ಸಿನ ಪ್ರಾಬ್ಲಮ್ಸ್ ಗೆ ಆಗಿರ್ಬೋದು, ಗಂಟು ನೋವಿನ ಪ್ರಾಬ್ಲಮ್ಸ್ ಗೆ ಆಗಿರ್ಬೋದು, ತಲೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲ ಪ್ರಾಬ್ಲಮ್ಸ್ ಗೆ ಈ ಒಂದು ಥೆರಪಿಯನ್ನ ತೆಕೊಳ್ತಾ ಬರುವಾಗ ಬೆಸ್ಟ್ ಆಗಿ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಥ್ಯಾಂಕ್ ಯು. ಸೊ ನೀವು ಕೂಡ ಈ ಥೆರಪಿಯನ್ನ ಫ್ರೀ ಆಗಿ ಅನುಭವಿಸಲು ಸೆರಾಕಿರ್ ಪಡುಬಿದ್ರಿಗೆ ವಿಸಿಟ್